ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ನಿವೇದಿತಾ MH. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ರೆಡಿಯಾಗಿ ಕೂತಿದ್ದೀನಿ. ಎಲ್ಲಿಗೆ ಅಂತ ಕೇಳಿದ್ರ, ನಮ್ಮ ಅಂದನವ್ರಿಗೆ ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಾವ ಮತ್ತು ಅಣ್ಣಂದ್ರೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ. ಸೊ ಅದಕ್ಕಂತ ಹೋಗ್ತಾ ಇದ್ದೀವಿ. ಇವತ್ತು ದೀಪೋತ್ಸವ ನಡೀತಾ ಇದೆ, ಮತ್ತು ನಾಳೆ ಹಿರುಮುಡಿ ಕೊಟ್ಕೊಂಡು ಮತ್ತು ತುಪ್ಪದ ಕಾಯಿ ಎಲ್ಲ ತುಂಬಿಸ್ಕೊಂಡು ದೇವ್ರಿಗೆ ದರ್ಶನಕ್ಕಂತ ಹೋಗ್ತಾ ಇದ್ದಾರೆ. ಅದಕ್ಕೆ ಗೈಸ್ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸಂಜೆ ದೀಪೋತ್ಸವ ಇದೆ, ಅದಕ್ಕೆ ಅಷ್ಟೇ ಗೈಸ್. ಬನ್ನಿ ಹೋಗೋಣ, ಊರಲ್ಲಿ ಸಿಗೋಣ ಅಷ್ಟೇ. ಮತ್ತು ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡಿ ಆಯಿತಾ. ಊರಿಗೆ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ. ಅಣ್ಣ ಸ್ವಾಮಿ ಬಂದಿದ್ದಾರೆ, ಬನ್ನಿ ಹೋಗೋಣ ಊರಿಗೆ. ನಾವಿದ್ದೀವಿ ಇವಾಗ ಎಲ್ಲಿ ಅಂದರೆ ನಮ್ಮ ಅಂದನೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಅಣ್ಣ ಸ್ವಾಮಿ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ಎಕ್ಸ್ಪ್ಲೋರಿಂಗ್ ನಮ್ಮ ಅಂದನೂರು. ನೋಡಿ ಗೈಸ್, ಇದು ಸಿದ್ದಪ್ಪನ ದೇವಸ್ಥಾನ, ಹೊರಗಡೆ ಇರೋ ದೇವಸ್ಥಾನ ಇದು ಒಂದಿದೆ. ಅಲ್ಲಿ ಒಳಗಡೆ ಒಂದು ದೇವಸ್ಥಾನ ಇದೆ, ಸ್ವಲ್ಪ ಗೊತ್ತಿಲ್ಲ, ತೋರಿಸ್ತೀನಿ. ಅಲ್ಲಿ 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 ಅದೊಂದು ದೇವಸ್ಥಾನ. ಈಗ ಬನ್ನಿ ಊರೊಳಗೆ ಹೋಗ್ತಾ ಇದ್ದೀವಿ, ಹೋಗೋಣ ಅಷ್ಟೇ. ಇದು ನನ್ನ ಫೇವ್ರೈಟ್ ಸಿದ್ದಮ್ಮ ದೇವಸ್ಥಾನ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಮ್ಮ. ಫೇವ್ರೇಟ್. ಬನ್ನಿ ಬನ್ನಿ ಹೋಗೋಣ. ನೋಡಿ 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 ನೋಡ್ರಿ ಸ್ವಾಮಿ, ನಾನು ಬಂದಿದ್ದೀನಿ ಈಗ. ನಮ್ಮ ಮಾವ ಸ್ವಾಮಿ ಅಲ್ಲಿ ಕೂತವ್ರೆ. ನಮ್ಮ ಅಣ್ಣ ನಂದನ್ ಅವ್ರು ಕೂತಿದ್ದಾರೆ ಅಷ್ಟೇ, ಅವರು ಸ್ವಾಮಿ ಆಗಿಲ್ಲ ಈ ಸರಿ. ನಮ್ಮ ಮಹೇಶ್ ಸ್ವಾಮಿ ಅವರು ಇದ್ದಾರೆ. ಏನಣ್ಣ, ಏನ್ ಸ್ವಾಮಿ? ಬಲಗಾಲಿಟ್ಟು ಬಾರಮ್ಮ ನನ್ನ ಎದೆಯೊಳಗೆ ನೀಲಿ ಅಮ್ಮ. ಹೋಲ್ಸೇಲ್ ತಂದ್ರಕ್ಕ 300 ರೂಪಾಯಿ ಕಣಕ್ಕ. ನಾನು 300 ರೂಪಾಯಿ ಒಂದು. ನಾನು ಏನೋ ತಂದಿದ್ದೀನಿ, ಇವಾಗ ಕೊಡ್ತೀನಿ ನೋಡ್ರಿ. ಗೆಸ್ ಮಾಡ್ತೀಯಾ? ಹಾ ಸ್ವಾಮಿ. ಅಯ್ಯೋ ಅಯ್ಯೋ, ಹಾ ಸ್ಟ್ರಾಬೆರಿ. ಯುವರ್ ಗೆಸ್ ಇಸ್ ಕರೆಕ್ಟ್. ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇನ್ನೊಂದು ಬಾಕ್ಸ್ ಇದೆ, ಇನ್ನೊಂದು ಬಾಕ್ಸ್ ಅದನ್ನ ನಮ್ಮಮ್ಮ ತಂದು ಕೊಡ್ಬೇಕಂತೆ, ಅದಕ್ಕೆ ಅದನ್ನ ಕೊಟ್ಟಿಲ್ಲ. ಕಾಲೇಜಿಂದ ಅಲ್ಲೇ ಸೀದಾ ಡೈರೆಕ್ಟ್ ಸಂಜೆ ಅಂತ ಹೇಳಿದ್ರು, ನಮ್ಗಿಂತ ಮುಂಚೆನೆ ಬಂದ್ಬಿಟ್ಟವ್ರೆ ಅಣ್ಣ ಸ್ವಾಮಿಗಳು. 333 ಏನಾದ್ರು ವಿಶ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. 333 ಗೆಲ್ಲ ವಿಶ್ ಮಾಡಂಗಿಲ್ಲ. ಅಣ್ಣ ಸ್ವಾಮಿ ಚೆನ್ನಾಗಿದ್ದೀರಾ? ಅವರು ನಮ್ಮ ಅಣ್ಣ ಸ್ವಾಮಿ. ಈ ಸ್ವಾಮಿಯವರು ಅಲ್ಲಿ ಮಣಿಕಂಠ ಸ್ವಾಮಿಗಳನ್ನ ಸ್ಟ್ರಾಬೆರಿ ತಿನ್ನ ಕರ್ಕೊಂಬರಕ್ಕೆ ಹೊರಟಿದ್ದಾರೆ. ಇಷ್ಟನಾ? ತಿನ್ರಿ ಸ್ವಾಮಿ, ಊಟ ಮಾಡಿ ತಿಂತೀನಿ ಸ್ವಾಮಿ. ನಮ್ಮ ಮಾಮ ಸ್ವಾಮಿ ಮತ್ತೆ ಅಕ್ಕ ಸ್ವಾಮಿ ಎಳ್ಳು ಬತ್ತಿ ಕಟ್ತಾ ಇದ್ದಾರೆ ಸಂಜೆ ದೀಪೋತ್ಸವಕ್ಕೆ. ದಾರಿ ತುಂಬಾ ಇಟ್ಬಿಟ್ಟು ಹಚ್ಬೇಕು, ಅದಕ್ಕೆ ಸೊ ಎಳ್ಳು ಬತ್ತಿ ಹಚ್ತಾ ಇದ್ದಾರೆ. ಗೈಸ್, ಹೊಟ್ಟೆ ಹಸ್ತಿದೆ ಅಂತ ನಾನು ಗ್ಲೂಕೋಸ್ ಬಿಸ್ಕೆಟ್ ತಿಂತಾ ಇದ್ದೀನಿ. ಇವರೇನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಹೇಳಿ, ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದ್ದೀನಾ, ಹೆಂಗೆ ಕಾಣಿಸ್ತಿದ್ದೀನಾ ಅಂತ. ಜಿಂಗಿನಕ ಫುಲ್ ಮ್ಯಾಚಿಂಗ್. ನಮ್ಮಮ್ಮ ನೋಡ್ರಿ ಅಲ್ಲಿ. ಗೈಸ್ ನೋಡಿ, ನಾವು ರೆಡಿ ಆಗಿದ್ದೀವಿ. ಏನಕ್ಕೆ ರೆಡಿ ಆಗಿದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗಿದ್ದೀವಿ. ಅಲ್ಲಿ ಅಯ್ಯಪ್ಪ ಸ್ವಾಮಿದು ಪೂಜೆ ಮಾಡ್ತಿದ್ದಾರಲ್ಲ, ಅಲ್ಲಿಗೆ. ನಾನು ಸೀರೆ ಉಟ್ಕೊಂಡಿದ್ದೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತೋರಿಸು. ನಾನು ಫುಲ್ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಒಂಚೂರು ಆಯ್ತಾ? ಅಷ್ಟೇ ಗೈಸ್, ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ನೋಡಿ, ನಾನು ಮ್ಯಾಚಿಂಗ್ ಬಳೆ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣ್ತಿದ್ದೀನಿ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ನಮ್ಮ ಅಕ್ಕ ವಿಡಿಯೋ ಮಾಡ್ತಾ ಇದ್ದಾರೆ, ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಬಿಡಿ, ಸಮೃದ್ಧಿ ಕ್ರಿಯೇಷನ್ಸ್ ಅಂತ. ಅಷ್ಟೇ, ನಮ್ಮ ಅತ್ತಿಗೆ ಎಲ್ಲ ಇದ್ದಾರೆ. ಬನ್ನಿ ಗೈಸ್ ಹೋಗೋಣ ಅಷ್ಟೇ. ಐ ನೋಡಿ, ಅವಳು ಚೆನ್ನಾಗಿ ಕಾಣಿಸ್ತಾ ಇದ್ದಾಳ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಕಮೆಂಟ್ ಮಾಡಿ ಗೈಸ್. ನೋಡಿ ಅಷ್ಟೇ. ನಮ್ಮ ಪ್ರಿಯಾಕ, ಶಿಲ್ಪಕ್ಕ, ಸುಬ್ರಿತಾ, ಅಕ್ಷು ನೋಡಿ. ಹುಡುಗಿರು, ಆಂಟಿರು, ಅಕ್ಕಂದ್ರು, ತಂಗಿರು ಎಲ್ಲರೂ ದೀಪ ಹಿಡ್ಕೊಂಡು ಹೆಂಗ್ ಮಿಂಚ್ತಾ ಇದ್ದಿದ್ದಾರೆ. ಪಳ್ಳ ಹೊಳಿತಾವ್ರೆ. ನೋಡಿ ನೋಡಿ ನೋಡಿ, ಅಕ್ಕ ದೀಪ ಎಲ್ಲ ಹಿಡ್ಕೊಂಡು ಒಂದು ರೌಂಡ್ ಅಂದನೂರ್ನ ಫುಲ್ ಸುತ್ಕೊಂಬರೋದೇ ಅಷ್ಟೇ ಇವಾಗ ಕೆಲಸ.
ಬನ್ನಿ ಬನ್ನಿ ಹೋಗೋಣ. ನೋಡಿ ಸ್ವಾಮಿಗಳು ಎಲ್ಲ ಬರ್ತಾ ಇದ್ದಾರೆ. ದೇವರು ಅಲ್ಲಿ ಹಿಂದೆ ಇದೆ, ಮೆರವಣಿಗೆಯಲ್ಲಿ ಟ್ರ್ಯಾಕ್ಟರ್ ಮೇಲೆ ಇದೆ, ನಾವು ಮುಂದೆ ಇದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಬ್ಯಾನರ್ ಕಾಣಿಸ್ತಾ ಇದೆಯಲ್ಲ, ಅದು ಯಶ್ ಬ್ಯಾನರು. ನೋಡಿ ಇದೇ ರೀತಿ ಊರು ಫುಲ್ ಮೆರವಣಿಗೆ ಮಾಡಿಕೊಂಡು ಮತ್ತೆ ಫೈನಲಿ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ದೇವಸ್ಥಾನ ಹತ್ರ ಹೋಗ್ತೀವಿ. ಹಿಂಗೆ ಊರು ಪೂರ್ತಿ ಮೆರವಣಿಗೆ ಮಾಡ್ಕೊಂಡೇ ಹೋಗೋದು. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಯಾರು ಕಾಣಿಸ್ತವ್ರೆ ಅಂತ, ನಮ್ಮ ಅಣ್ಣ ಸ್ವಾಮಿಗಳು, ಮಾವ ಸ್ವಾಮಿಗಳು ಇಲ್ಲೇ ಅವರೇ. ನಮ್ಮ ಮಂಜು ಮಾಮ ಸ್ವಾಮಿ ಮುಂದೆ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ ಆಮೇಲೆ. ನಮ್ಮ ಮಾವ ಸ್ವಾಮಿ ಸಿಕ್ಕಿದ್ದಾರೆ, ಹಾಯ್ ಮಾಡ್ತಾ ಇದ್ದಾರೆ ನನ್ನ ಲಾಗ್ಗೆ. ನೋಡಿ ನಾವು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಬನ್ನಿ ಹೋಗೋಣ. ಗೈಸ್, ನಾವು ಫೈನಲಿ ಊರು ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೆ. ಲಾಸ್ಟಲ್ಲಿ ಉಡ್ಸ್ಲಮ್ಮ ದೇವಿ ದೇವಸ್ಥಾನಕ್ಕೆ. ನೋಡಿ ಎಲ್ಲರೂ ದೀಪ ಹಿಡ್ಕೊಂಡು ನಿಂತಿದ್ದಾರೆ. ನೋಡಿ 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 ಹಂಗೆ ನೋಡಿ, ಸ್ವಾಮಿಗಳೆಲ್ಲ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಊಟಕ್ಕೆ ಕೂರ್ತಾ ಇದ್ದಾರೆ. ಊರಿನ ಜನ ಎಲ್ಲ ಹೊರಗಡೆ ಪಂಕ್ತಿಯಲ್ಲಿ ಊಟಕ್ಕೆ ಕೂತಿದ್ದಾರೆ. ಬನ್ನಿ ನಾವು ಊಟ ಮಾಡಿ. ಹೊರಗಡೆ ಊಟ ಮಾಡಕ್ ಜಾಗ ಇಲ್ಲ ಅಂತ ಬಂದು ಇಲ್ಲಿ ಮನೆ ಒಳಗೆ ಕುತ್ಕೊಂಡವ್ರೆ. ಇಲ್ಲಿಗೆ ಬರುತ್ತೆ ಸೀದಾ ಅಂತ ನೋಡ್ರಿ. ಕೇಳಿದ ತಕ್ಷಣ ಅಲ್ಲ, ಒಟ್ನಾಗ ತಂದು ಕೊಡ್ತಾರೆ ತಾನೆ. ಅಕ್ಷೋ ಪ್ರಸಾದ ತರ ತಿನ್ಬೇಕು, ಹೊಡ್ತುಂಬ ಬಾರೆ ಸುಪ್ರೀತಾ. ಗೈಸ್ ಕ್ರೇಜಿ, ನಾವು ಇವಾಗ ಊಟ ಮಾಡ್ತಾ ಇದ್ವಿ. ಪಾಯಸ, ಅನ್ನ, ಸಾಂಬಾರ್, ಪಲ್ಯ ಎಲ್ಲ ಇದೆ. ನಾನು ಟಮಟೊ ತಕೊಂಡು ಕುತ್ಕೊಂಡಿದ್ದೀನಿ. ಅಲ್ಲಿ ಪಲ್ಯ ಎಲ್ಲ ಇದೆ, ಪಾಯಸ ತರಕ್ ಹೋಗಿದ್ದಾರೆ ಹೊರಗಡೆ. ಅಷ್ಟೇ ಗೈಸ್, ಊಟ ಮಾಡೋಣ ಆಯ್ತಾ. ಚೆನ್ನಾಗಿದೆ ಗೈಸ್. ಗೈಸ್ ಅವಳು ಇವಾಗ ಮಾತಾಡ್ಕೊಂತ ನನ್ನ ಜೊತೆಗೆ ಜಗಳನೇ ಆಡ್ಬಿಟ್ಲು. ಹೇಳು ನನ್ನ ನಂಬರ್ ಹೇಳಿ ಬರ್ತತೆ ನೋಡೋಣ ಅಂತ. ಗೈಸ್ ಸೀರಿಯಸ್ಲಿ ನನಗೆ ಅವಳ ನಂಬರ್ ಗೊತ್ತಿಲ್ಲ. ನಂಬರ್ ಸೇವ್ ಐತೆ, ಬಟ್ ಇಲ್ಲೇ ಬಾಯಾಗ ಹೇಳಕ್ಕೆ ಬರ್ತಿಲ್ಲ. ಇವಾಗ ಕಲಿತೀನಿ ಅವಳ ನಂಬರ್ನ. ಗೈಸ್ ಊಟ ಮಾಡಿ ಅವರು ಎಲ್ಲಡ್ಕಿ ಹಾಕೋಕೆ ಕೂತವ್ರೆ. ನಾನು ಎಲ್ಲಡ್ಕಿ ಹಾಕೊಂಡಿಲ್ಲ. ಅವಳದು ಫೋಟೋ ತೆಗಿಬೇಕಂತ. ನೋಡಿ 18 ಮೆಟ್ಟಿಲನ್ನಿಟ್ಟು ಮಂಟಪನ ತಯಾರು ಮಾಡಿದ್ದಾರೆ. ಎಷ್ಟು ಚಂದ ಇದೆ ನೋಡಿ. ಎಲ್ಲರೂ ಅಯ್ಯಪ್ಪ ಸ್ವಾಮಿ ದರ್ಶನ ತಗೊಳ್ಳಿ. ನೋಡಿ ಅಯ್ಯಪ್ಪ ಸ್ವಾಮಿ ವಿಗ್ರಹ, ಮೂರ್ತಿಗಳೆಲ್ಲ ಇಟ್ಟಿದ್ದಾರೆ. ಫೈನಲಿ ಬಂದು ಅಣ್ಣ ಸ್ವಾಮಿ ಸೇವಾರ್ಥ ಆಯ್ತಾ ಸ್ವಾಮಿ? ಯಾಕ್ರಿ ಸ್ವಾಮಿ? ಗೈಸ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮಣ್ಣ ಸ್ವಾಮಿ ಫೋಟೋ ತೆಗಿತಾ ಇದ್ದಾರೆ. ಗೈಸ್ ಅವ್ರದ್ದು ಫೋಟೋ ತೆಗಿಬೇಕಂತೆ ತೆಗಿತೀನಿ ನಾನು. ಇದು ಲಿಪ್ಸ್ಟಿಕ್ ಹಚ್ಚನೈತೆ ಅಂತ ಟೆಸ್ಟ್ ಮಾಡಿ ಹಚ್ಕೊಂಡಿದ್ದು ನೋಡಿ. ಗೈಸ್ ನೋಡಿ, ನಾನು ಸ್ಟ್ರಾಬೆರಿ ಮತ್ತೆ ಸ್ವೀಟ್ ತಂದಿದ್ದೀನಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ದೊಡ್ಡಪ್ಪ ಚೆನ್ನಾಗಿದ್ದೀರಾ? ಇದು ಸ್ವೀಟ್ ದೊಡ್ಡಪ್ಪ, ಸೊಂಪ ಪುಡಿ. ಇದು ಸ್ಟ್ರಾಬೆರಿ ಹಣ್ಣು. ಸ್ವಾಮಿ ಸ್ಟ್ರಾಬೆರಿ ಸ್ವೀಟ್ ಅಂತ ಹೆಂಗೈತೆ ಸನಕ? ಸ್ವೀಟ್ ನಾನೇ ಮಾಡಿದ ಸ್ವೀಟ್. ಏನ್ ಸ್ವಾಮಿ? ಸೂಪರ್. ಹೌದಾ ಸ್ವಾಮಿ? ಸ್ಟ್ರಾಬೆರಿ ಹೆಂಗಿತ್ತು? ಹಂಗೆ ಇತ್ತಲ್ಲ. ತಗೊಳ್ರಿ ಅಂದ್ರೆ ನೀವು ತಗೊಂತಿಲ್ ಸ್ವಾಮಿ. ನಾವೇ ನಮ್ಮ ಅಣ್ಣ ಸ್ವಾಮಿ ನಮ್ಮ ಅತ್ತಿಗೆ ಅವ್ರನ್ನ ಬಿಟ್ಟು ಬರಕ್ಕೆ ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಆ ಕಡೆ ನೋಡ್ಲಾ ಈ ಕಡೆ ನೋಡ್ಲಾ, ಫುಲ್ ಕನ್ಫ್ಯೂಸ್. ಅಣ್ಣ ಸ್ವಾಮಿನೂ ಹೋಗ್ತಾರೆ ಜೊತೆಗೆ. ದೊಡ್ಡಪ್ಪ ಬಾಯ್ 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 ಸಂಜಣ್ಣ. ನಾವು ಮಲ್ಗಕ್ಕೆ ಹೋಗ್ತೀವಿ ಅಂದ್ರೂ ನಮ್ಮ ಮಾವ ಸ್ವಾಮಿಗಳು ಬಿಡೋಂಗಿಲ್ಲ. ಕೂತ್ಕೊಳ್ಳಿ ಸ್ವಲ್ಪ ಮಾತಾಡ್ಬಿಟ್ಟು ಹೋಗುವಂತ್ರಿ. ಇಷ್ಟೊತ್ತಿಗೆ ಹೋಗಿ ಏನು ಮಾಡ್ತೀರಾ ಅಂತ ಎಲ್ಲ. ಹೋಗ್ತೀನಿ ಅಂದ್ರೂ ಬೇಡ ಕೂತ್ಕೊಳ್ರಿ, ನಾವು ನಾಳೆ ಇಷ್ಟೊತ್ತಿಗೆ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ನಮ್ಮ ತಾತ ಸ್ಲೀಪಿಂಗ್, ನಮ್ಮಮ್ಮವರೆಲ್ಲ ಬಿಗ್ ಬಾಸ್ ನೋಡ್ತವ್ರೆ.
ಅಷ್ಟೇ. ಪಾಪ ನಮ್ಮ ಸ್ವಾಮಿಗಳು ಇವಾಗ 10 ಗಂಟೆಗೆ ಊಟ ಮಾಡಿದ್ದಾರೆ. ನಾಳೆ ರಾತ್ರಿವರೆಗೂ ಸೇವಾರ್ಥ ಮಾಡೋಂಗಿಲ್ಲ. ನಾಳೆ ಇಲ್ಲಿಂದ ದೇವಸ್ಥಾನಕ್ಕೆ ಹೊರಟು ಹೋದ್ಮೇಲೆ ಅಲ್ಲೊಂದು ದೇವಸ್ಥಾನ ಹತ್ರ ನಿಲ್ಲಿಸ್ಬಿಟ್ಟೆ ಊಟ ಮಾಡೋದು. ಪೂಜೆ ಎಲ್ಲ ಮುಗೀತು. ಪೂಜೆ ಫೋಟೋಸ್ ಎಲ್ಲ ಮುಗೀತು. ಈಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಕೂತ್ಕೊಂಡಿದ್ದೀವಿ. ಮತ್ತೆ ನಾಳೆ ಆಗಿದ್ದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಷ್ಟೇ. ಬಾಯ್, ಟಾಟಾ, ಗುಡ್ ನೈಟ್.